ಇನ್ನೊಂದು ಅವರು ಶಾಸಕರು ಹೇಳಿದ್ರು ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಐತಿ. ಅದೇ ಈಗ ಕ್ರಮ ಏನಾಗುತ್ತೆ, ಒಂದು ಬಾರ್, ಇನ್ನೊಂದು ವೈನ್ ಶಾಪ್ಸು. ಬಾರಲ್ಲಿ ಯಾರು ಮಾರಕ್ಕೆ ಹೋಗಲ್ಲ, ಬೆಲೆ ಜಾಸ್ತಿ ಇರುತ್ತೆ. ವೈನ್ ಶಾಪ್ಸಲ್ಲಿ ತಗೊಂಡೋಗಿ ಹಳ್ಳಿಗಳಲ್ಲಿ ಮಾಡ್ತಾರೆ ಅಂತ ನಾರಾಯಣ ಸ್ವಾಮಿ ಅವರು ಬೇರೆ ಶಾಸಕರು ಕೂಡ ಹೇಳಿದರು. ನಾನು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲ ರೀತಿ ಮಾಡ್ತಾ ಇದ್ದಾರೆ, ಸುಮ್ಮನೆ ಫೈನ್ ಹಾಕೋದನ್ನು ಅವ್ರ ಮೇಲೆ ಕೇಸಸ್ ಹಾಕಿ ಅಂತ ಹೇಳಿದ್ದೀನಿ. ಆಮೇಲೆ ಅದರಲ್ಲಿ ನಂಬರ್ ಇರುತ್ತೆ, ಯಾವುದು ಬಾಟ್ಲ್ ಮೇಲೆ ನಂಬರ್ ಇರುತ್ತೆ, ಯಾವ ವೈನ್ ಶಾಪ್ ಅಂತ ಗೊತ್ತಾಗ್ಬಿಡುತ್ತೆ. ಆ ವೈನ್ ಶಾಪ್ನ ಕೂಡ ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 7270 ಅಥವಾ 9141066685. ಸೀಲ್ ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ KDP ಮೀಟಿಂಗ್ ಅಷ್ಟೊತ್ತಿಗೆ ಎಷ್ಟು ಕ್ರಮ ತಗೊಂಡಿದ್ದೀರಾ ನಾನು ಹೇಳಬೇಕು ಅಂತ ಹೇಳಿದ್ದೀನಿ. ಸ್ವಲ್ಪ ಆದರೂ ಬದಲಾವಣೆ ತರಬೇಕು ನೆಕ್ಸ್ಟ್ KDP ಮೀಟಿಂಗ್ ಆಡೋ ಅಷ್ಟೊತ್ತಿಗೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ. ಈಗ 13ಕ್ಕೆ ವಿಧಾನಸಭೆ ಇದೆ ಆಗ್ಬೋದು ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕಂದರೆ ವಿಧಾನ ಸಭೆಯಲ್ಲಿ 20 ಜನ ಹೊಸ ಸಚಿವರಿಗೆ 19 ಅಲ್ವಾ ಖಾತೆಗಳು ಅವ್ರು ಕೊಡಲೇಬೇಕಲ್ಲ. ಅದರಿಂದ ಬಿಫೋರ್ ಅಸೆಂಬ್ಲಿ ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲ ಏನು ಕೇಳೋಕೆ ಹೋಗಲಿ. ಸುಮ್ಮನೆ ಗಾಳಿ ಮಾತು ಹೇಳೋದೆಲ್ಲ ಯಾಕೆ